ನೋಡಿ, ನಾರಾಯಣ ಸ್ವಾಮಿ ಚಲುವಾದಿಯವ್ರ ಪ್ರಕಾರ ನಾವು ಸರ್ಕಾರ ನಡ್ಸೋಕ್ಕಾಗಲ್ಲ, ಅಥವಾ ಹೊರಟ್ಟಿ ಸಾಹೇಬರು ಅವರ ರಾಜಕೀಯ ಪಯಣನೂ ನಡ್ಸೋಕ್ಕಾಗಲ್ಲ. ಈಗ ಅದೇನೇ ಇದ್ರೂ ಕೂಡ ವರಿಷ್ಠರು ಚರ್ಚೆ ಮಾಡಿದ್ದಾರೆ. ಹೊರಟ್ಟಿ ಸಾಹೇಬ್ರೆ ರಾಜೀನಾಮೆ ಕೊಟ್ಟು ಸ್ಟೇಟ್ಮೆಂಟ್ ಕೂಡ ಮಾಡಿದ್ದಾರೆ. ಅದರಲ್ಲಿ ಯಾವುದೇ ರೀತಿಯಾದಂಥ ಒತ್ತಡ ಇಲ್ಲ ಅಂತ ಕೂಡ ಅವರೇ ಹೇಳಿರೋದು ಇವತ್ತು. ಸೊ ಇದರಲ್ಲಿ ಚಲುವಾದಿ ಅವ್ರದ್ದೇನು ಪಾತ್ರ ಇದರಲ್ಲಿ ಅದು ಅರ್ಥ ಆಗ್ತಾ ಇಲ್ಲ ನಮಗೆ. ಈಗಿನ್ನು ಸುಮ್ಮನೆ ಇವರು ಭಯಭೀತವಾದಂಥ ವಾತಾವರಣದಲ್ಲಿ ಮಾಡಿಸಿದ್ದಾರೆ, ಒತ್ತಡದಲ್ಲಿ ಮಾಡಿಸಿದ್ದಾರೆ ಅಂದರೆ ಏನು ಭಯಭೀತವಾದಂಥ ವಾತಾವರಣ? ಏನು ಹೊರಟ್ಟಿ ಸಾಹೇಬ್ರ ಅನುಭವ ಅಥವಾ ಅವರ ಒಂದು ರಾಜಕೀಯ ನಡೆ ಗೊತ್ತಿಲ್ವಾ ನಮಗೆ? ಆಮೇಲೆ ಅವ್ರು ಯಾರಿಗಾನ ಭಕ್ತಾರ? ಸದನದಲ್ಲಿ ನೋಡಿದ್ದೀರಲ್ಲ, ಆಡಳಿತ ಪಕ್ಷಕ್ಕೂ ಚಾಟಿ ಬೀಸ್ತಾರೆ, ವಿಪಕ್ಷದವರು ಕೂಡ ಏನಾದರೂ ಉಲ್ಟಾ ಮಾಡಿದ್ರೆ ಅವರಿಗೂ ಕೂಡ ಚಾಟಿ ಬೀಸ್ತಾರೆ. ಅವ್ರು ಯಾರಿಗೂ ಅಂಜೋ ವ್ಯಕ್ತಿ ಅಲ್ಲ ಅವರು. ಆಮೇಲೆ ಅವ್ರ ಹಿರಿತನಕ್ಕೆ ಅಕ್ರಾಸ್ ಪಾರ್ಟಿ ಲೈನ್ಸ್ ಎಲ್ಲರೂ ಗೌರವ ಕೊಡ್ತಾರೆ. ಸೊ ಇದು ಬಹುಶಃ ಇಂಥ ವಿಚಾರಗಳು ಪ್ರಸ್ತಾಪ ಮಾಡಿ ಚಲವಾದಿ ಅವರು ದಯವಿಟ್ಟು ಹೊರಟ್ಟಿ ಸಾಹೇಬರಿಗೆ ಅವಮಾನ ಮಾಡಬೇಡಿ. ಅವ್ರದ್ದಾದಂಥ ಒಂದು ಕಾಂಟ್ರಿಬ್ಯೂಷನ್ ಅವ್ರ ಭಾಗಕ್ಕಿದೆ, ನಮ್ಮ ರಾಜ್ಯಕ್ಕಿದೆ, ಮತ್ತು ವಿಶೇಷವಾಗಿ ಆ ಸದನಕ್ಕಿದೆ. ನೀವು ಹಿಂಗೆಲ್ಲ ಬೇರೆ ರೀತಿಯಾದಂಥ ಆಪಾದನೆಗಳು ಮಾಡಿ ಅವ್ರಿಗೆ ಅವಮಾನ ಮಾಡೋದು ಸರಿಯಲ್ಲ. ಗುರುವಾರದಿಂದ ಅಧಿವೇಶನ ಆರಂಭ ಆಗುತ್ತೆ. ಎರಡನೇ ಹಂತದಲ್ಲಿ ಆದಂಥ ಸಚಿವರ ಖಾತೆಯನ್ನು ಇನ್ನೂ ಫೈನಲ್ ಆಗಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಾರಲ್ಲ ಇವತ್ತು ನಾಳೆನೆಲ್ಲ ಆಗುತ್ತೆ ಅಂತ. ಇನ್ನು ಅದರಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲ. ಬಿಡದಿ ಪಾದಯಾತ್ರೆ ಶುರುವಾಗಿದ್ದಾರೆ. ಒಗ್ಗಟ್ಟಿನಿಂದ ಬಿಜೆಪಿ ಜೆಡಿಎಸ್ ಇಬ್ರು ಕೂಡ ಬರ್ತಾ ಇದ್ದಾರೆ. ಇಲ್ಲ, ಯಾವ ಒಗ್ಗಟ್ಟು ಬಗ್ಗೆ ಮಾತಾಡ್ತಾ ಇದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ. ಇದು ನೋಡಿ, ಇದು JDSನ ರಿವೈವಲ್ ಕ್ಯಾಂಪೇನ್. ಇದು ಅವರ 3ನೇ ತಲೆಮಾರಿನ ಒಂದು ನಾಯಕತ್ವವನ್ನು ಸ್ಥಾಪನೆ ಮಾಡುವಂಥ ಇಶ್ಯೂ ಇದು ರೈತರ ಇಶ್ಯೂ ಅಲ್ಲ. ಈಗ ಭಾಳ ಸ್ಪಷ್ಟವಾಗಿ ನೀವು ಮೊನ್ನೆ ಶಿಕಾರಿಪುರದಲ್ಲಿ ನಡೆದಂಥ ಬರದ ಸಭೆಯಲ್ಲಿ, ಪರಿಶೀಲನಾ ಸಭೆಯಲ್ಲಿ ವಿಜೇಂದ್ರ ಅವ್ರು ಏನು ಹೇಳಿದರು? ಏನೋ ಪಾದಯಾತ್ರಾ JDS ಅವರು ಹಮ್ಮಿಕೊಂಡಿದ್ದಾರೆ, ಗೊತ್ತಿಲ್ಲ, ಇಟ್ ಇಸ್ ಅ ವೀಕ್ ಇಶ್ಯೂ ಅಂತ ವಿಜೇಂದ್ರ ಅವರೇ ಹೇಳಿರೋದಲ್ವ, ನಾವಲ್ಲ. ಅದು ವಿಡಿಯೋ ಎಲ್ಲ ಕಡೆ ಓಡಾಡ್ತಾ ಇದೆ ನೋಡಿ, ನೀವೇ ಹಾಕಿ ಪ್ರಸಾರ ಮಾಡಿರೋದು ಮಾಧ್ಯಮದಲ್ಲಿ. ಮಧು ಬಂಗಾರಪ್ಪ ಅವ್ರ ಜೊತೆ ಚರ್ಚೆ ಮಾಡಬೇಕಾದಾಗ ಹೇಳ್ತಾರೆ ಅದೇನು ಇಶ್ಯೂ ಇದೆ ಗೊತ್ತಿಲ್ಲ, ಅದು ರೈತರು ಕೂಡ ಅದಕ್ಕೆ ನಂಬಿಕೆ ಇಲ್ಲ, ರೈತರು ಭಾಳ ಜನ ಕಾಂಪನ್ಸೇಷನ್ ತೊಗೊಂಡು ಬಿಟ್ಟಿದ್ದಾರೆ, ಇಟ್ಸ್ ಅ ವೀಕ್ ಇಶ್ಯೂ ಅಂದ್ಬಿಟ್ಟು ಯಾರು ಹೇಳಿರೋದು? BJP ರಾಜ್ಯಾಧ್ಯಕ್ಷ. ಪಾಪ ಅವರು ಸುಮ್ಮನೆ ಒಗ್ಗಟ್ಟು ತೋರಿಸ್ಲಿಕ್ಕಂತ ಕಾಟಾಚಾರಕ್ಕೆ ಹೋಗ್ತಾ ಇರೋದು ಇದು. ಸೊ ಅದರಿಂದ ಇದು JDS ರಿವೈವಲ್ ಏನೋ ವಾಕಥಾನ್, ಇದು ಬಿಟ್ಟರೆ ಬೇರೆದು ಯಾವುದೂ ಇಶ್ಯೂ ಇಲ್ಲ ಇದರಲ್ಲಿ.